Okay, now we go to number 6. ಈಗ ನಾವು 6ನೇದಕ್ಕೆ ಹೋಗೋಣ. Number 6 is in the book of James. 6ನೇಯದು ಯಾಕೋಬ ಪುಸ್ತಕದಲ್ಲಿದೆ and chapter 1. ಯಾಕೋಬ 1ನೇ ಅಧ್ಯಾಯ. Number 6, James chapter 1 and verse 22. 6ನೇಯದು ಯಾಕೋಬ 1ನೇ ಅಧ್ಯಾಯ 22ನೇ ವಚನ. Prove yourselves to be doers of God's word and not only hearers. ನೀವು ವಾಕ್ಯದ ಪ್ರಕಾರ ನಡೆಯುವವರಾಗಿರ್ರಿ, ಅದನ್ನು ಕೇಳುವವರು ಮಾತ್ರವೇ ಆಗಿರಬೇಡಿರಿ. You know, Jesus spoke about those who hear are like those who build on sand. ಯೇಸು ಸ್ವಾಮಿ ಹೇಳಿದ್ದಾರಲ್ವಾ, ಯಾರು ಕೇವಲ ಕೇಳ್ತಾರಲ್ಲ ಅವರು ಮರಳಿನ ಮೇಲೆ ಮನೆಯನ್ನ ಕಟ್ಟುತ್ತಾರೆ ಅಂತ. And those who do are like those who build on rock. ಯಾರು ಅದರ ಪ್ರಕಾರ ಮಾಡ್ತಾರಲ್ಲ ಅವರು ಬಂಡೆಯ ಮೇಲೆ ಕಟ್ಟುತ್ತಾರೆ ಅಂತ. The difference is not that one did not hear and one heard. ವ್ಯತ್ಯಾಸ ಒಬ್ಬನು ಕೇಳುವಂತದ್ದು ಕೇಳದೆ ಇರುವಂತದ್ದು ಅಲ್ಲ, Both heard. ಇಬ್ಬರು ಕೂಡ ಕೇಳಿದವರೇ. One did, the other only heard. ಒಬ್ಬನು ಮಾಡಿದನು, ಇನ್ನೊಬ್ಬನು ಕೇಳಿದನು ಮಾತ್ರ. So he says here, if you're only a hearer ಇಲ್ಲಿ ಹೇಳತ್ತೆ, ಬರೀ ನೀವು ಕೇಳುವವರು ಮಾತ್ರವೇ ಆಗಿದ್ರೆ and not a doer of what you hear, ನೀವು ಕೇಳಿದ್ದನ್ನ ಮಾಡದವರಾಗಿರದಿದ್ರೆ you're deceiving yourself. ನಿಮ್ಮನ್ನ ನೀವೇ ಮೋಸಗೊಳಿಸಿಕೊಳ್ಳುತ್ತೀರಿ. Because if you're a hearer, you're like a man who looks at your face in a mirror. ನೀವು ಬರೀ ಕೇಳುವವರಾಗಿದ್ರೆ ಒಬ್ಬ ವ್ಯಕ್ತಿಯು ತನ್ನ ಮುಖವನ್ನ ಕನ್ನಡಿಯಲ್ಲಿ ನೋಡಿಕೊಂಡು ಹೋದಂತೆ. Imagine you go into, all of us look at a mirror in the morning before we go to work. ನೀವು ಎಲ್ಲರೂ ಬೆಳಗ್ಗೆ ಕೆಲಸಕ್ಕೆ ಹೋಗುವ ಮೊದಲು ನಿಮ್ಮ ಮುಖವನ್ನ ಕನ್ನಡಿಯಲ್ಲಿ ನೋಡಿಕೊಂಡು ಹೋಗ್ತೀರಿ. And all dark, some dirt on your face or some food sticking here or there. ಎಲ್ಲೋ ಒಂದು ಕಪ್ಪು ಇತ್ತು ಅಂದ್ರೆ, ಧೂಳಿತ್ತು ಅಂದ್ರೆ, ಏನೋ ಒಂದು ಸಿಗಾಕೊಂಡಿತ್ತು ಮುಖದ ಮೇಲೆ ಅಂದ್ರೆ, and you go, you don't wipe it off, you go away and completely forget all about it and you go to work like that. ನೀವು ಒರೆಸಿಕೊಂಡು ಹೋಗೋದಿಲ್ಲ, ಅದ್ರ ಬಗ್ಗೆ ಸಂಪೂರ್ಣವಾಗಿ ಮರ್ತು ಬಿಟ್ಟಿರ್ತೀರಿ, ಹಾಗೆ ನೀವು ಕೆಲಸಕ್ಕೆ ಹೋಗ್ಬಿಡ್ತೀರಿ ಅಂತ ಅಂದ್ಕೊಳ್ಳೋಣ. We wouldn't do it. ನಾವು ಆ ರೀತಿಯಾಗಿ ಮಾಡೋದಿಲ್ಲ ಅಲ್ವಾ? In fact, we'd stop everything else and wash that off before we proceed. ನಾವು ಮುಂದಕ್ಕೆ ಹೋಗೋ ಮೊದಲು ಅದನ್ನ ಮೊದಲು ಒರೆಸ್ಕೊಳ್ತೀವಿ, ಅಂದ್ರೆ ಸ್ವಚ್ಛಪಡಿಸ್ಕೊಳ್ತೀವಿ. But he says, if you look at God's word, which is a mirror. ಇಲ್ಲಿ ಹೇಳಲ್ಪಟ್ಟಿದೆ, ನೀವು ದೇವರ ವಾಕ್ಯ ಎಂಬ ಕನ್ನಡಿಯನ್ನ ನೋಡುವಾಗ, I mean, right now, for example, as you hear God's word, you're standing in front of a big mirror. ನೀವು ದೇವರ ವಾಕ್ಯವನ್ನು ಕೇಳುವಾಗ ಅದರ ಅರ್ಥ ಕನ್ನಡಿಯ ಮುಂದುಗಡೆ ನಿಂತ್ಕೊಂಡು ಇರುವವರಾಗಿರ್ತೀರಿ. You're seeing yourself. It's like an X-ray machine, which is. ಅದು ಒಂದು ಎಕ್ಸ್ರೇ ಮಷಿನ್ ರೀತಿಯಲ್ಲಿ ನಿಮ್ಮನ್ನ ನೀವು ನೋಡ್ಕೊಳ್ತೀರಿ. You know, I've seen certain X-ray machines where you go and stand in front of it and you can actually see your bones and all that. ನಾನು ಕೆಲವೊಮ್ಮೆ ಎಕ್ಸ್ರೇ ಮಷಿನ್ಗಳನ್ನು ನೋಡಿದ್ದೇನೆ. ನಾವು ಅದರಗಡೆ ಹೋಗಿ ನಿಂತಾಗ ನಮ್ಮ ಎಲುಬುಗಳು ಅವೆಲ್ಲ ಕಂಡು ಬಿಡತ್ತಲ್ಲಿ. It's like that. What's happening right now, God's word, and you're seeing your insides. ಅದೇ ರೀತಿಯಾಗಿ ದೇವರ ವಾಕ್ಯ ಅಂದ್ರೆ ನಿಮ್ಮ ಒಳಗಡೆ ಇರುವಂತದ್ದನ್ನ ನೋಡ್ತಿರ್ತೀರಿ ದೇವರ ವಾಕ್ಯ ಕೇಳಿಸ್ಕೊಳ್ಳುವಾಗ. And if you see something is wrong and you ignore it, ನೀವು ಏನೋ ಒಂದು ತಪ್ಪು ಅಂತ ಗ್ರಹಿಸಿಕೊಂಡಾಗ ನೀವು ಅದನ್ನ ನಿರ್ಲಕ್ಷ್ಯ ಮಾಡಿಬಿಟ್ರೆ, and you go home and you don't set it right, ನೀವು ಮನೆಗೆ ಹೋಗಿ ಆ ವಿಷಯವನ್ನ ಸರಿಪಡಿಸಲಿಲ್ಲ ಅಂದ್ರೆ you're deceiving yourself. ಆಗ ನಿಮ್ಮನ್ನೇ ನೀವು ಮೋಸಪಡಿಸಿಕೊಂಡು ಬಿಡುತ್ತೀರಿ. It says here, you're deceiving yourself thinking that you're going to get anywhere. ನೀವು ಏನನ್ನಾದರೂ ಪಡೆಯಲು ಹೊರಟಿದ್ದೀರಿ ಎಂದು ಯೋಚಿಸುವ ಮುಖೇನ ನಿಮ್ಮನ್ನೇ ನೀವು ಮೋಸಪಡಿಸಿಕೊಂಡು ಬಿಡುತ್ತೀರಿ. But the person who deals with that problem, it says that person, an effectual doer, verse 25, last part. ಯಾವ ವ್ಯಕ್ತಿ ತನ್ನ ಸಮಸ್ಯೆಯೊಟ್ಟಿಗೆ ವ್ಯವಹರಿಸಿಕೊಳ್ಳುತ್ತಾನೆ ಮತ್ತು ವಾಕ್ಯದ ಪ್ರಕಾರ ಮಾಡುತ್ತಾನೋ ಅವನು ತನ್ನ ಕ್ರಿಯೆಯಿಂದ will be blessed. ಧನ್ಯನಾಗುವನು. So there's a world, I mean, two people can hear and one person does and the other person doesn't do. No, for example, right now, all of you are hearing, at least I think you are. ತನ್ನ ಕ್ರಿಯೆಯಿಂದ ಅಂದರೆ ಇಬ್ಬರು ವ್ಯಕ್ತಿಗಳು ಕೇಳಿಸ್ಕೊಳ್ತಾರೆ, ಅದರಲ್ಲಿ ಒಬ್ಬ ಮಾಡ್ತಾನೆ, ಇನ್ನೊಬ್ಬ ಮಾಡೋದಿಲ್ಲ. ಉದಾಹರಣೆಗೆ, ನಾನು ನಿರೀಕ್ಷಿಸ್ತೀನಿ ನೀವೆಲ್ಲ ಕೇಳಿಸಿಕೊಳ್ತಾ ಇದ್ದೀರಿ ಅಂತ. And I think you're understanding as well. ಮತ್ತು ನಾನು ಯೋಚಿಸ್ತೀನಿ ನೀವು ಇದನ್ನ ಅರ್ಥನೂ ಕೂಡ ಮಾಡ್ಕೊಳ್ತಿದ್ದೀರಿ ಅಂತ. But how do I know how many of you are going to go and do? ಆದರೆ ಹೇಗೆ ನನಗೆ ಗೊತ್ತಾಗಬೇಕು ಎಷ್ಟು ಜನ ಹೋಗಿ ಕೇಳಿಸಿಕೊಂಡಿದ್ದರ ಪ್ರಕಾರ ಮಾಡ್ತೀರಿ ಅಂತ? I don't know. Whether you will do
what you heard. ನನಗೆ ಗೊತ್ತಿಲ್ಲ ನೀವು ಕೇಳಿಸಿಕೊಂಡಿದ್ದನ್ನ ಹೋಗಿ ಮಾಡ್ತಿರೋ ಇಲ್ವೋ ಅಂತ. That's when you go home tomorrow. Sometimes I've said to people, you need to go and ask somebody's forgiveness because you've hurt someone. ನೀವು ಮನೆಗೆ ಹೋದಾಗ ನಾಳೆ ನಾನು ಕೆಲವರಿಗೆ ಹೇಳಿದ್ದೇನೆ ಕೂಡ, ನೀವು ಹೋಗಿ ಆ ವ್ಯಕ್ತಿ ಬಳಿ ಕ್ಷಮೆ ಕೇಳಬೇಕು ಅಂತ, ಯಾಕೆಂದ್ರೆ ನಿಮ್ಮಿಂದ ಅವರಿಗೆ ನೋವಾಗಿದೆ, ಅದಕ್ಕಾಗಿ. You don't do it. Okay? It's up to you. ನೀವು ಅದನ್ನು ಮಾಡೋದಿಲ್ಲ, ಪರವಾಗಿಲ್ಲ, ಅದು ನಿಮಗೆ ಬಿಟ್ಟಿದ್ದು. The way some believers behave when they have hurt somebody. ನಿಮಗೆ ಗೊತ್ತಾ, ಕೆಲವು ವಿಶ್ವಾಸಿಗಳು ಯಾರಿಗಾದರೂ ನೋವು ಪಡಿಸಿದಾಗ ಹೇಗೆ ನಡೆದುಕೊಳ್ಳುತ್ತಾರೆ ಅಂತ? They are too proud to apologize. ಅವರು ತುಂಬಾ ಅಹಂಕಾರಿಗಳಾಗಿರ್ತಾರೆ ಹೋಗಿ ಕ್ಷಮೆ ಕೇಳುವಂತ ವಿಷಯದಲ್ಲಿ. And say, I'm sorry, I did that wrong. ನನ್ನ ಕ್ಷಮಿಸು, ನಾನು ಆ ತಪ್ಪನ್ನ ಮಾಡಿದೆ ಅಂತ ಹೇಳುವಂತದ್ದು. They just go and be nice to them and act as if nothing has happened. ಅವರು ಹೋಗಿ ಆರಾಮಾಗಿ ಚೆನ್ನಾಗಿ ಮಾತನಾಡಿಕೊಂಡು ಏನೂ ಆಗಿಲ್ಲ ಅಂತ ಬಂದ್ಬಿಡ್ತಾರೆ. I mean, that's something like I steal somebody's money or I borrow some money from someone and I don't return it. ಅದು ಯಾವ ಥರಪ್ಪ ಅಂದರೆ, ನಾನು ಯಾರಿಂದನಾದರೂ ಹಣ ಕದ್ದಿರ್ತೀನಿ ಅಥವಾ ಸಾಲ ತೆಗೆದುಕೊಂಡಿರ್ತೀನಿ, ಹೋಗಿ ಅದನ್ನು ಹಿಂತಿರುಗಿ ಕೊಟ್ಟಿರುವುದಿಲ್ಲ. And I just go and act nice to him and say, hi, good to see you and all that type of stuff. It's a deception. ನೀವು ಹೋಗಿ ಆ ವ್ಯಕ್ತಿ ಬಳಿ ಏನೂ ಆಗಿಲ್ಲ ಅನ್ನೋ ರೀತಿಯಲ್ಲಿ ಚೆನ್ನಾಗಿ ನಟನೆ ಮಾಡಿ ಬಂದ್ಬಿಡ್ತೀರಿ. ಅದು ಒಂದು ವಂಚನೆ. If you have hurt somebody, you're in debt to that person. ನೀವು ಯಾರಿಗಾದರೂ ನೋವು ಪಡಿಸಿದ್ದಲ್ಲಿ ಆತನ ಸಾಲದ ಕೆಳಗಿದ್ದೀರಿ ಅಂತ ಅರ್ಥ. You've stolen something from him. You've stolen his dignity. You've stolen his reputation. ನೀವು ಆತನಿಂದ ಏನೋ ಕದ್ದಿರ್ತೀರಿ, ಆತನ ಒಂದು ಘನತೆಯನ್ನು ಕದ್ದಿರ್ತೀರಿ, ಆತನ ಖ್ಯಾತಿಯನ್ನ ಕದ್ದಿರ್ತೀರಿ. And you don't return it, you're a thief. ನೀವು ಅದನ್ನ ಹಿಂತಿರುಗಿಸಿಲ್ಲ ಅಂದ್ರೆ ನೀವು ಕಳ್ಳರಾಗಿರ್ತೀರಿ. How can you act as if nothing has happened? ಹೇಗೆ ನೀವು ನಟನೆ ಮಾಡ್ತೀರಿ ಏನೂ ಆಗೇ ಇಲ್ಲ ಅನ್ನೋ ತರ? Now, God sees who goes and does something about it. ದೇವರು ನೋಡುತ್ತಾರೆ ಯಾರು ಇದನ್ನ ಕೇಳಿಸಿಕೊಂಡು ಅದರ ಪ್ರಕಾರ ನಡೆದುಕೊಂಡಿದ್ದಾರೆ ಅಂತ. Some people just don't do anything. Okay. ಕೆಲವು ಜನರು ಏನು ಮಾಡೋದಿಲ್ಲ, ಅದ್ರ ಬಗ್ಗೆ ಪರವಾಗಿಲ್ಲ. Hearers, many hearers. ಕೇಳುವವರು ಅನೇಕರಿದ್ದಾರೆ, ಕೇಳಿಸಿಕೊಳ್ಳುತ್ತಾರಷ್ಟೇ ಅವರು. They are the ones whom Satan is just watching for. Who are the ones who just hear and don't do anything about it? Those are the ones I can get. ಯಾರು ಬರೀ ಕೇಳಿಸ್ಕೊಂಡು ಮಾಡೋದಿಲ್ಲಲ್ಲ ಅಂತವರನ್ನ ಸೈತಾನನು ಹುಡುಕ್ತಾನೆ, ಅಂತವರನ್ನ ಸೈತಾನನು ಹಿಡಿದಿಟ್ಟುಕೊಳ್ಳುತ್ತಾನೆ. So be a doer, brother, sister. ಪ್ರಿಯ ಸಹೋದರ ಮತ್ತು ಸಹೋದರಿ, ಮಾಡುವವರಾಗಿರ್ರಿ ಯಾವಾಗಲೂ.